ಬಾಗುವುದು ನನ್ನ ಕಾಯ ಬಂಗಾರ ಕೃತಕ ಶೃಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ತಾಲೂಕಿಗೆ ಮುಂಚೆ ನಾನು ಬಂದಿದ್ದು ಉಂಟು. ಆದರೆ ತುಮಕೂರು ಜಿಲ್ಲೆಯ ಉಸ್ತುವಾರಿಯನ್ನ ವಹಿಸಿಕೊಂಡ ಮೇಲೆ ಇದೇ ಮೊದಲನೇ ಬಾರಿಗೆ ನಾನು ಶಿರಾ ತಾಲೂಕಿಗೆ ಮತ್ತೆ ಕೋರ್ಟ್ ಪ್ರಿಮಿಸಸ್ ಬಂದಿದ್ದೇನೆ. ಬಹಳ ಸಂತೋಷ. ತಮ್ಮೆಲ್ಲರನ್ನ ನೋಡಬೇಕು, ಮಾತಾಡಿಸ್ಬೇಕು ಅನ್ನೋ ಒಂದು ಇಚ್ಛೆ ನನಗೂ ಕೂಡ ಮುಂಚೆಯಿಂದ ಇದೆ. ಈ ದಿವಸ ವಕೀಲರ ದಿನಾಚರಣೆ ತಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀರಾ. ಡಿಸೆಂಬರ್ 3ನೇ ತಾರೀಕು ಪ್ರತಿ ವರ್ಷ ನಾವು ವಕೀಲರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ನಿಮ್ಮ ಮಿತ್ರರು ಹೇಳಿದಂಗೆ ನಮ್ಮ ಸ್ವತಂತ್ರ ಭಾರತದ ಮೊದಲ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನವನ್ನ ನಾವೆಲ್ಲರೂ ಕೂಡ ವಕೀಲರ ದಿನ ಅಂತ ಆಚರಣೆ ಮಾಡ್ತಾ ಇದ್ದೇವೆ. ಕಾರಣ ಸ್ವತಂತ್ರ ಪೂರ್ವ ಸಂಗ್ರಾಮದಲ್ಲಿ ಮತ್ತೆ ಸ್ವತಂತ್ರ ಸಿಗುವುದಕ್ಕೆ ಮುಂಚಿತವಾಗಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ಮ್ ಮಾಡಿದಾಗಲೇ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಅಧ್ಯಕ್ಷರನ್ನಾಗಿ ಮಾಡಿದರು. ಕಾರಣ ಅವರ ಕಾನೂನಿನ ಜಾಣ್ಮೆ ಹಾಗೂ ಕಾನೂನಿನ ಕ್ಷೇತ್ರದಲ್ಲಿ ಅವರು ಶ್ರಮಪಟ್ಟಿದ್ದನ್ನ ನೋಡಿ ಅವರನ್ನ ಗುರುತಿಸಿ ಕರಡು ಸಮಿತಿಗೆ ಅವರನ್ನ ಅವಾಗ ಅಧ್ಯಕ್ಷನಾಗಿ ಮಾಡಿದ್ರು. ಸ್ವತಂತ್ರ ಬಂದ ತಕ್ಷಣ ಅವರನ್ನ ನಮ್ಮ ದೇಶದ ಪ್ರಥಮ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವ್ರನ್ನ ನೇಮಕ ಮಾಡಲಾಗಿದೆ. ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನ ನಾವೆಲ್ಲರೂ ಕೂಡ ವಕೀಲರ ದಿನ ಅಂತ ಆಚರಣೆ ಮಾಡ್ತಾ ಇದ್ದೇವೆ. ಸಿರಾ ತಾಲೂಕಿನ ವಕೀಲರು ಹಾಗೂ ಈ ತುಮಕೂರು ಜಿಲ್ಲೆಯ ವಕೀಲರ ಪೈಕಿ ಬಹಳಷ್ಟು ಹೆಸರನ್ನ ಪಡೆದು ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಹೆಸರು ಮಾಡತಕ್ಕಂಥ ಅನೇಕ ವ್ಯಕ್ತಿಗಳಿದ್ದಾರೆ. ಇವತ್ತಿನ ದಿವಸ ನಮ್ಮ ಮಧ್ಯದಲ್ಲಿ ಪ್ರೊಫೆಸರ್ ರವಿಕುಮಾರ್ ಅವರು ಇರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಬರಕ್ಕಾಗಲಿಲ್ಲ. ಅವರು ನಮ್ಮ ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿದ್ದಾರೆ. ಬಹಳ ಶ್ರಮಜೀವಿ. ನಾನು ಅವ್ರ ಕೆಳಗಡೆ ಸರ್ಕಾರಿ ವಕೀಲನಾಗಿ ಕೆಲಸ ಮಾಡಿದ್ದೆ. ನನ್ನನ್ನ ಪ್ರಿನ್ಸಿಪಾಲ್ ಗೌರ್ಮೆಂಟ್ ಅಡ್ವೊಕೇಟ್ ಆಗಿ ಅಪಾಯಿಂಟ್ ಮಾಡಿದ್ದು ನಮ್ಮ ಪ್ರೊಫೆಸರ್ ರವಿಕುಮಾರ್ ಅವರೇ. ಅವ್ರನ್ನ ನಾನು ಇವತ್ತು ಬಹಳ ನೆನೆಸ್ಕೋತೇನೆ. ಪ್ರೊಫೆಸರ್ ರವಿಕುಮಾರ್ ಅವರಿಗೆ ನಮ್ಮ ಹೈಕೋರ್ಟಿನಲ್ಲಿ ಬಹಳ ಗೌರವಿಸ್ತಾರೆ. ನ್ಯಾಯಾಧೀಶರಿಂದ ಹಿಡಿದು ಎಲ್ಲರೂ ಕೂಡ ಅವ್ರನ್ನ ಗೌರವಿಸ್ತಾರೆ. ಕಾರಣ ಅವರು ಪಟ್ಟಿರ್ತಕ್ಕಂಥ ಶ್ರಮ. ಕಾನೂನು ಕ್ಷೇತ್ರದಲ್ಲಿ ಆ ರೀತಿ ಕೆಲಸ ಮಾಡಿ ತುಮಕೂರು ಜಿಲ್ಲೆಯಿಂದ ಬಹಳಷ್ಟು ವ್ಯಕ್ತಿಗಳು ಹೆಸರು ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ನನ್ನ ಪಕ್ಕದಲ್ಲಿ ಕೂತಿರೋರು ನನ್ನ ಸನ್ಮಿತ್ರರು ಆದಂತ ನ್ಯಾಯಮೂರ್ತಿಗಳಾದ ಶ್ರೀ ನಟರಾಜ್ ಸಾಹೇಬರು. ನಾನು ನಮ್ಮ ವಕೀಲರ ದಿನಗಳಲ್ಲಿ ಅವ್ರನ್ನ ಭೇಟಿ ಮಾಡಿದ್ದು ಉಂಟು. ಅವ್ರನ್ನ
ನಾನು ಅವರು ನ್ಯಾಯ ಕೊಠಡಿಗಳಲ್ಲಿ ಅವರು ವಾದ ಮಾಡತಕ್ಕಂಥ ನಾನು ನೋಡಿದ್ದೇನೆ. ಹಾಗೆ ಶ್ರಮ ಪಟ್ಟು ಯಾರು ಕೆಲಸ ಮಾಡ್ತಾರೆ ಅವರಿಗೆ ಖಂಡಿತ ಯಶಸ್ಸು ಸಿಕ್ಕೇ ಸಿಗುತ್ತೆ. ನಿಮ್ಮಲ್ಲೂ ಕೂಡ ನಾನು ಕೇಳ್ಕೊಳ್ಳೋದಿಷ್ಟೇ, ಅದರಲ್ಲೂ ಹಿರಿಯ ವಕೀಲರು, ನಮ್ಮ ಕಿರಿಯ ವಕೀಲರಿಗೆ ಈಗ ಕೋರ್ಟಿಗೆ ಕಾಲಿಡ್ತಿರ್ತಕ್ಕಂಥ ಕಿರಿಯರಿಗೆ ತಾವೆಲ್ಲ ಮಾರ್ಗದರ್ಶನ ಮಾಡಬೇಕು. ನಿಮ್ಮಲ್ಲಿ ಇವತ್ತಿನ ದಿವಸ 25 ವರ್ಷಗಳಿಗಿನ್ನ ಹೆಚ್ಚಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ವಕೀಲರಿಗೆ ಇವತ್ತು ಸನ್ಮಾನ ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ. ಈ ಕಾನೂನು ಕ್ಷೇತ್ರದಲ್ಲಿ 25 ವರ್ಷ ಶ್ರಮ ಪಟ್ಟಿದ್ದಾರೆ ಅಂತಂದ್ರೆ ಖಂಡಿತ ಅಲ್ಲಿ ನಮ್ಮ ಹೈಕೋರ್ಟ್ ನಲ್ಲಿ ಡೆಸಿಗ್ನೇಷನ್ ಮಾಡ್ತಾರೆ ಸೀನಿಯರ್ ಅಡ್ವೊಕೇಟ್ಸ್ ಅಂತ. ಇಲ್ಲಿ ನಿಮ್ಗೆ ಆ ಡೆಸಿಗ್ನೇಷನ್ ಬೇಕಿಲ್ಲ. 25 ವರ್ಷ ನೀವು ಶ್ರಮ ಪಟ್ಟಿದ್ರೆ ಅದೇ ಒಂದು ಡೆಸಿಗ್ನೇಷನ್. ನಮ್ಗೇನು ಅಂತಂದ್ರೆ ನ್ಯಾಯ ಕ್ಷೇತ್ರದಲ್ಲಿ ನ್ಯಾಯ ವಿತರಣಾ ಕ್ರಮ ಬೇಗ ಆಗ್ಬೇಕು. ಕಕ್ಷಿದಾರರಿಗೆ ನಮ್ಗೆ ನ್ಯಾಯ ಒದಗಿತು ಅನ್ನೋ ಒಂದು ಸಮಾಧಾನ ಬೇಗ ಆಗ್ಬೇಕು. ಆದ್ರಿಂದ ಈ ವ್ಯಾಜ್ಯಗಳ ವಿತರಣೆ ಬೇಗ ಆಗ್ಬೇಕು. ಇದೇ ನಮ್ಮ ಮುಖ್ಯವಾದ ದೃಷ್ಟಿ. ಮಧುಗಿರಿ ತಾಲೂಕು ನನ್ನನ್ನ ಸನ್ನದ್ಧ ಸಾಯಿಲ್ ಜಡ್ಜ್ ಅಂತ ಇವತ್ತು ಬರ್ಮಾಡ್ಕೊಂಡಿದ್ದಾರೆ. ನಾವು ಮಧುಗಿರಿ ತಾಲೂಕು ಮತ್ತೆ ಸಿರಾ ತಾಲೂಕು ಜಾಸ್ತಿ ವ್ಯತ್ಯಾಸ ಏನಿಲ್ಲ. ತುಂಬಾ ಬಡವರು, ತುಂಬಾ ಕಷ್ಟದಲ್ಲಿ ಇರ್ತಕ್ಕಂಥ ಜನ ಇರುವಂತ ಜಾಗ ಅಂದ್ರೆ ಮಧುಗಿರಿ ಮತ್ತು ಸಿರಾ. ಇಲ್ಲಿ ಯಾವ ನೀರಿನ ವ್ಯವಸ್ಥೆ ಇಲ್ಲ, ಯಾವ ಇರಿಗೇಷನ್ ಫೆಸಿಲಿಟಿ ಇಲ್ಲ. ಕಷ್ಟಪಟ್ಟು ಭೂಮಿ ಬಗದು ನೀರು ತೆಗೆದು ಜೀವನ ಮಾಡ್ತಿರುವಂತಹ ರೈತರಿರುವಂತಹ ಜಾಗ ಇದೆ. ಇಂಥ ಜಾಗದಲ್ಲಿ ನಮ್ಮ ಒಂದು ಕಾರ್ಯಕ್ಷೇತ್ರ ಇದೆ, ವಕೀಲರದೊಂದು ಕಾರ್ಯಕ್ಷೇತ್ರ ಇದು. ನಾನು ಇವತ್ತು ವಕೀಲರ ದಿನಾಚರಣೆ ಇರೋದ್ರಿಂದ ನಾನು ಹೆಚ್ಚು ವಕೀಲರ ವೃತ್ತಿಯ ಬಗ್ಗೆ ನಾನು ಮಾತಾಡಕ್ಕೆ ಬಂದಿಲ್ಲ. ಇವತ್ತು ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗಿನ ಕಾಲದಲ್ಲಿ ಮತ್ತು ಅವರ ಸಂಗಳಿಗರು ಆಗಿನ ಕಾಲದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನಗಳಿಗೆ ಸ್ವಾತಂತ್ರ್ಯ ಕೊಡೋದಕ್ಕೋಸ್ಕರ ಹೋರಾಟ ಮಾಡಿದ್ರು. ನಾವು ಇವತ್ತು ಅದ್ರ ಬೆಲೆ ತಿಳ್ಕೋಬೇಕು ಅಂದ್ರೆ ನಮ್ಮ ಜಿಲ್ಲೆ ಅಥವಾ ನಮ್ಮ ತಾಲೂಕಿನಲ್ಲಿ ಇರುವಂತಹ ಈ ಲಿಟಿಗೇಟ್ಸ್ ನ, ಅವರ ಕಷ್ಟನ, ಅವ್ರಿಗೆ ಯಾವ ರೀತಿ ಫ್ರೀಡಮ್ ಕೊಡಿಸ್ತೀರಿ ಅನ್ನೋದನ್ನ ಪ್ರತಿಯೊಬ್ಬ ವಕೀಲರು ಯೋಚನೆ ಮಾಡ್ಬೇಕಾಗ್ತದೆ. ನಾವು ಲಿಟಿಗೇಟ್ಸ್ ಇಲ್ಲದೆ ವಕೀಲರು ಇಲ್ಲ, ಕೋರ್ಟು ಇಲ್ಲ, ಜಡ್ಜಸ್ಸು ಇಲ್ಲ. ಈ ಎಂಟೈರ್ ಏನಿದೆಯೋ ಈ ಕೋರ್ಟ್ ಪ್ರೋಸೆಸ್ ಅಂತ ಏನಿದೆಯೋ ಇದು ಕೇವಲ ಲಿಟಿಗೇಟ್ಸ್ಗೋಸ್ಕರ ಇರೋದು ಅನ್ನೋದನ್ನ ನಾವು ಯಾರು ಮರಿಬಾರ್ದು. ಲಿಟಿಗೇಟ್ಸ್ ಇದ್ರೆ ನಾವು ಅದರಿಂದ ಲಿಟಿಗೇಟ್ಸ್ಗೆ ಏನೇನು ಸವಲತ್ತುಗಳು ಬೇಕೋ, ಯಾವ್ಯಾವ ರೀತಿ ಹೆಲ್ಪ್ ಬೇಕೋ ಅದನ್ನ ವಕೀಲರು ಕೊಡೋದ್ರಲ್ಲಿ ಅತ್ಯಂತ ಶ್ರಮ ವಹಿಸಬೇಕು ಅನ್ನೋದು ನನ್ನ ಅನಿಸಿಕೆ.